ಒಂದು ಕಡೆ ರಕ್ಷಣಾ ಅಧಿಕಾರಿಗಳ ಮಾಹಿತಿಯನ್ನು ಕೊಟ್ಟರು, ಮತ್ತೊಂದು ಕಡೆ ರಕ್ಷಣಾ ಸಚಿವಾಲಯದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. 3 ಸೇನಾ ಮುಖ್ಯಸ್ಥರು ರಕ್ಷಣಾ ಸಚಿವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೂಸೇನೆ, ನೌಕಾಪಡೆ, ವಾಯುಸೇನೆ ಈ 3 ಪಡೆಗಳ ಮುಖ್ಯಸ್ಥರುಗಳು ಭೇಟಿ ಕೊಟ್ಟಿದ್ದಾರೆ. ರಕ್ಷಣಾ ಸಚಿವಾಲಯಕ್ಕೆ ಮಹತ್ವದ ಸಭೆ ನಡೀತಾ ಇದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 3 ಸೇನೆಗಳ ಮುಖ್ಯಸ್ಥರುಗಳು ಭೇಟಿ ಕೊಟ್ಟಿದ್ದಾರೆ. ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ರಕ್ಷಣಾ ಸಚಿವಾಲಯದಲ್ಲಿ. ಅಜಿತ್ ದೋವಲ್ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಮತ್ತೊಂದು ಕಡೆ ಅವರಿಗೆ ವಿವರಣೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭೂಸೇನೆ, ವಾಯುಸೇನೆ, ನೌಕಾಸೇನೆಯ ಮುಖ್ಯಸ್ಥರುಗಳು ಭೇಟಿ ಕೊಡ್ತಾ ಇದ್ದಾರೆ. ಇದು ನಿನ್ನೆ ಆಗಿರುವಂತಹ ಸಭೆ. ಆ ಫೋಟೋ ನೋಡಿ, ಆ ಖುಷಿ, ಆ ಲವಲವಿಕೆ, ಸಂತೋಷ, ಒಂದು ಯಾವುದೋ ಸಂದೇಶವನ್ನ ಈ ಫೋಟೋ ಮೆಸೇಜ್ ಪಾಸ್ ಮಾಡ್ತಾ ಇದೆ ಅನ್ನುವಂತ ಚರ್ಚೆಗಳಾಗೋಕೆ ಶುರುವಾಯಿತು. ಆಗ ನಿನ್ನೆ ಮತ್ತೆ ಪಾಕಿಸ್ತಾನ 26 ಸ್ಥಳಗಳನ್ನು ಗುರುತಿಸಿಕೊಂಡು ಅವುಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿತು. ಇದೀಗ ಮತ್ತೊಂದು ಹಂತದ ಹೈ ವೋಲ್ಟೇಜ್ ಸಭೆಗೆ ಅಧಿಕಾರಿಗಳು ತೆರಳಿದ್ದಾರೆ. 3 ಪಡೆಯ ಮುಖ್ಯಸ್ಥರುಗಳು ಇದ್ದಾರೆ. ಭಾರತ ಹೇಳ್ತಾ ಇದೆ, ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ಎದುರಿಸ್ತೀವಿ, ಭಯೋತ್ಪಾದನೆಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ. ಇದೀಗ ಹೈ ವೋಲ್ಟೇಜ್ ಸಭೆ. ಒಂದು ಕಡೆ ಗಡಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅಲ್ಲಿ ಆಗ್ತಾ ಇರುವಂತಹ ದಾಳಿಗಳನ್ನ ಭಾರತೀಯ ಸೇನಾ ಪಡೆಗಳು ತಡೆಗಟ್ತಾ ಇರೋದು. ಮತ್ತೊಂದು ಕಡೆ ಕ್ಷಣಕ್ಕೊಂದು ಸಭೆಗಳಾಗ್ತಾ ಇದೆ. ನೀವು ನೋಡಿ, ನಮ್ಮಲ್ಲಿ ಅನೇಕ ವಿಪಕ್ಷಗಳಿವೆ. ಕಾಂಗ್ರೆಸ್ ಇದೆ, ಸಿಪಿಎಂ ಇದೆ, ಶಿವಸೇನೆ ಇದೆ, ಎನ್ಸಿಪಿ ಇದೆ, JDS ಇದೆ, ಬೇರೆ ಬೇರೆ ಪಾರ್ಟಿಗಳು ಇಡೀ ದೇಶಾದ್ಯಂತ ಇದೆ. ಎಲ್ಲರೂ ಏನಂತಿದ್ದಾರೆ, ನಾವು ಸರ್ಕಾರದ ಜೊತೆಗಿದ್ದೀವಿ, ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ, ಆಪರೇಷನ್ ಸಿಂಧೂರನ್ನ ಸ್ವಾಗತ ಮಾಡ್ತೀವಿ ಅಂತ ಇತ್ತೀಚೆಗೆ ನಡೆದಂತ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಹೇಳಿದರು. ಪಾಕಿಸ್ತಾನದ ಒಬ್ಬ ಸಂಸದ ಆ ದೇಶದ ಪ್ರಧಾನಿ ಹೇಳ್ತಾನೆ, ಹೇಡಿ ಆತ ಅಂತ. ಹೇಡಿ ಶರೀಫ್ ಒಬ್ಬ ಹೇಡಿ. ನರೇಂದ್ರ ಮೋದಿ ವಿರುದ್ಧ ಒಂದು ಹೇಳಿಕೆ ಕೊಡೋದಕ್ಕೆ ಲಾಯಕ್ಕಿಲ್ಲಾರ್ದಂಥವರು ದೇಶದ ಪ್ರಧಾನಿಯಾಗಿದ್ದಾರೆ. ಹೇಳಿಕೆ ಕೊಡದೇ ಇರೋರು ಈ ದೇಶದ ಸೈನಿಕರಿಗೆ ಹೇಗೆ ಧೈರ್ಯ ತುಂಬುತ್ತಾರೆ ಅಂತ ಅಲ್ಲಿಯ ಸಂಸದರು ವಿಶೇಷ ಸಂಸತ್ ಅಧಿವೇಶನ ಏನು ಕರೆದಿದ್ದಾರಲ್ಲ, ಅಲ್ಲಿನೇ ಓಪನ್ ಆಗಿ ಹೇಳ್ಬಿಟ್ರು. ಓಪನ್ ಆಗಿ ಕೆಲ ಸಂಸದರ ಕತೆ ಇದು. ಇನ್ನು ಕೆಲ ಸಂಸದರು ಸ್ಪೀಕರಿಗೆ ಮನವಿ ಮಾಡಿ ಕಣ್ಣೀರು ಹಾಕ್ತಾ ದೇಶವನ್ನ ಉಳಿಸಿ ಅಂತ ಬೇಡ್ಕೊಳ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ. ಇದು ಒನ್ ಡಿಫರೆನ್ಸ್. ಎರಡನೆಯದ್ದು ಆ ದೇಶದ ಅನೇಕ ಸೈನಿಕರು ನಾವು ಸೇನೆಯಲ್ಲಿ ಕೆಲಸ ಮಾಡೋದಕ್ಕೋಲ್ವಿ, ನಾವು ಬಿಟ್ಟು ಹೋಗ್ತೀವಿ ಅಂತ ರಾಜೀನಾಮೆ ಕೊಡ್ತಾ ಇದ್ದಾರೆ. 5,000 ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಎಲ್ಲಿ? ಪಾಕಿಸ್ತಾನದಲ್ಲಿ. ಬಟ್ ಭಾರತದಲ್ಲಿ ಯಾರು ನಿವೃತ್ತರಾಗಿ ಮನೆಯಲ್ಲಿ ಕುಳಿತಿದ್ದಾರಲ್ಲ, ಆರ್ಮಿಯಿಂದ ಬಂದು ನಿವೃತ್ತರಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅಥವಾ ರಿಟೈರ್ಡ್ ಆಗಿ ಫುಲ್ ಟೈಮ್ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರಲ್ಲ, ಅವ್ರು ಹೇಳ್ತಿದ್ದಾರೆ ಭಾರತದಲ್ಲಿ ಸರ್ಕಾರ ನಮಗೆ ಸಂಬಳ ಕೊಡೋದು ಬೇಡ, ನಾವು ಮತ್ತೆ ಗಡಿಗೆ ಹೋಗಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ. ಇದು ಡಿಫರೆನ್ಸ್ ಬಿಟ್ವೀನ್ ಪಾಕಿಸ್ತಾನ ಅಂಡ್ ಇಂಡಿಯಾ. ಒಂದು ರಾಜಕೀಯವಾಗಿ ನಾವು ತೆಗೆದುಕೊಳ್ಳುವಂತ ನಿರ್ಧಾರ ಮತ್ತು ನಮ್ಮ ದೇಶದಲ್ಲಿರುವಂತಹ ಸೈನಿಕರ ಆತ್ಮಸ್ಥೈರ್ಯ ಮತ್ತು ಮಾನಸಿಕವಾಗಿ ದೇಶದ ಬಗ್ಗೆ ಯಾವ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡುತ್ತಾ ಪಾಕಿಸ್ತಾನ, ಅಣ್ವಸ್ತ್ರ ದಾಳಿ ಮಾಡುತ್ತಾ. ಪಾಕಿಸ್ತಾನ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡುತ್ತಾ ಅನ್ನೋ ಪ್ರಶ್ನೆ, ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪುವ ಲಕ್ಷಣ.
ದಿಢೀರಾಗಿ ನ್ಯೂಕ್ಲಿಯರ್ ಕಮಾಂಡ್ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ ಶಹಬಾಜ್ ಶರೀಫ್. ಶಹಬಾಜ್ ಶರೀಫ್ ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರದ ತುರ್ತು ಸಭೆಯನ್ನು ನಡೆಸಿದ್ರು ಇವತ್ತು ಪಾಕಿಸ್ತಾನದಲ್ಲಿ. ಉನ್ನತ ನಾಗರಿಕ ಮತ್ತು ಮಿಲಿಟರಿ ಅಧಿಕಾರಿಗಳನ್ನ ಒಳಗೊಂಡಂತಹ NCA ಇದು ಪಾಕಿಸ್ತಾನದ ಪರಮಾಣು ಶಸ್ತ್ರಾಗಾರ ಸೇರಿದಂತೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅತ್ಯುನ್ನತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂಸ್ಥೆ ಇದು. ಆ ಸಂಸ್ಥೆಗಳ ಜೊತೆಗೆ ಇವತ್ತು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಶಹಬಾಜ್ ಶರೀಫ್. ಭಾರತ ಒಂದು ಕಡೆ ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ. ನೂರ್ಖಾನ್ ಸೇನಾ ನೆಲೆ ಸೇರಿದಂತೆ ವಿವಿಧ ಸೇನಾ ನೆಲೆಗಳನ್ನ ಭಾರತ ಧ್ವಂಸ ಮಾಡಿದೆ. ಮತ್ತೊಂದು ಹಂತಕ್ಕೆ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ಹೋಗುತ್ತಾ ಅನ್ನೋ ಪ್ರಶ್ನೆ ಇದೆ. ಬೆದರಿಕೆ ಹಾಕೋ ತಂತ್ರ ನಾನು ನಿನ್ನೆ ಕೂಡ ಹೇಳಿದ್ದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಮಾತಿದೆ. ಪಾಕಿಸ್ತಾನ ಏನಾದರೂ ಭಾರತದ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡಿದರೆ ಸಾವು ನೋವು ಆಗಬಹುದು. ಆದರೆ ಪಾಕಿಸ್ತಾನ ಮಾರನೆಯ ದಿನ ಸನ್ರೈಸ್ ಅನ್ನ ನೋಡಲ್ಲ, ಸೂರ್ಯೋದಯವನ್ನೇ ಪಾಕಿಸ್ತಾನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಂತ ಮಾತು. ಒಂದು ಡ್ರೋನ್ ದಾಳಿಯನ್ನೇ ತಡೆದುಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಪಾಕಿಸ್ತಾನಕ್ಕಿಲ್ಲ. ಅಣ್ವಸ್ತ್ರ ದಾಳಿ ಎದುರಿಸುವುದಕ್ಕೆ ಭಾರತ ಸಕಲ ಸಿದ್ಧತೆಯಲ್ಲೂ ಕೂಡ ಇದೆ. ನಮ್ಮ ಬಳಿ ಇಲ್ವಾ ಅಣ್ವಸ್ತ್ರ? ನಾವೇನು ಕೈ ಕಟ್ಟಿಕೊಳ್ತಿದ್ದೇವ? ಎಲ್ಲ ಸಿದ್ಧತೆ ಕೂಡ ಇದೆ, ಎಲ್ಲ ಸಿದ್ಧತೆಗಳಿದೆ. ಹೆದರಿಕೆ ಹಾಕೋ ತಂತ್ರ ರೀ ಇದು. ಅಮೆರಿಕ ಜುಟ್ಟು ಹಿಡ್ಕೊಂಡು ಕೂತಿದೆ ಪಾಕಿಸ್ತಾನಕ್ಕೆ. ಅಮೆರಿಕ ಜುಟ್ಟು ಬಿಡದೆ ಪಾಕಿಸ್ತಾನ ಈ ಎಲ್ಲ ಬೆಳವಣಿಗೆ ಮಾಡೋದಕ್ಕೆ ಸಾಧ್ಯನಾ? ಮುಖಭಂಗ ಎದುರಿಸಬೇಕಾಗತ್ತೆ. ಹೀಗೆ ಹೀನಾಯ ಸ್ಥಿತಿ. ತಿನ್ನೋದಕ್ಕೆ ಅನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಇಂಥ ಉಪಾಧ್ಯಾಪಿಗಳನ್ನೇನಾದರೂ ಮಾಡಿ ಮತ್ತೊಮ್ಮೆ ಅಣ್ವಸ್ತ್ರ ಇತ್ಯಾದಿ ಇತ್ಯಾದಿ ಅಂತ ಹೇಳ್ತಾ ಬಂದ್ರೆ ಜಗತ್ತಿನ ಯಾವ ದೇಶ ಆಗಿದೆ? ಜಪಾನ್ ಆದ್ಮೇಲೆ ಯಾವ ದೇಶ ಪ್ರಯೋಗ ಆಯಿತು? ಹಿರೋಶಿಮಾ ನಾಗಸಕಿ ಆದ್ಮೇಲೆ ಎಲ್ಲಾಗಿದೆ? ಬೆದರಿಕೆ ಹಾಕ್ತೀರಾ ಭಾರತಕ್ಕೆ? ಬೆದರಿಕೆ. 3 ಕಾಸಿನ ಕಿಮ್ಮತ್ತಿಲ್ಲ ಪಾಕಿಸ್ತಾನಕ್ಕೆ. ಒಂದು ಡ್ರೋನ್ ವ್ಯವಸ್ಥೆ ಇಲ್ಲ, ಒಂದು ಯುದ್ಧ ವಿಮಾನಗಳಿಲ್ಲ ನಿಮ್ಮ ಬಳಿ. ಅಂತವರು ಭಾರತದ ಮೇಲೆ ಅಣ್ವಸ್ತ್ರವನ್ನು ಪ್ರಯೋಗ ಮಾಡ್ತಾರಂತೆ. ಒಂದು ಸಭೆಯನ್ನ ಶಹಬಾಜ್ ಶರೀಫ್ ಮಾಡ್ಕೊಂಡಿದ್ದಾರೆ ಇವತ್ತು. ಮಾಡ್ಲಿ, ಸಭೆ ಮಾಡ್ಲಿ. ಮತ್ತೊಂದು ಕಡೆ ಭಾರತದಲ್ಲೂ ಕೂಡ ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದೆ. ಮೊದಲು ಶಹಬಾಜ್ ಶರೀಫ್ಗೆ ಅಲ್ಲಿರುವಂತಹ ತಮ್ಮ ರಾಜಕಾರಣಿಗಳನ್ನು ಎದುರಿಸುವಂತ ತಾಕತ್ತು ಬರಬೇಕು. ಆಮೇಲೆ ಭಾರತಕ್ಕೆ ಅಣ್ವಸ್ತ್ರ ದಾಳಿ ಪ್ರಯೋಗ ಮಾಡು. ಎರಡು ದೇಶಗಳ ನಡುವೆ ಇದೀಗ ಯುದ್ಧದ ಕಾರ್ಮೋಡ ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪೂರ್ಣ ಪ್ರಮಾಣದ ನೇರವಾದ ಯುದ್ಧ ಆಗದೇ ಇದ್ರೂ ಕೂಡ ಭಾರತ ಮಾತ್ರ ಪಹಲ್ಗಾಮ್ ಘಟನೆಗೆ ಪ್ರತೀಕಾರವನ್ನು ತೆಗೆದುಕೊಳ್ತಾ ಇದೆ. ಮತ್ತೊಂದು ಕಡೆ ದೆಹಲಿಯನ್ನ ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಮಿಸೈಲ್ ಅನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ. ಹರಿಯಾಣದ ಬಳಿ ದೆಹಲಿಗೆ ಬರ್ತಾ ಇದ್ದಂತ ಪಾಕ್ನ ಮಿಸೈಲ್ ಅನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ.
ಕುರೇಶಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಅವಾಗ್ಲೇ, ನಾಗರಿಕ ನೆಲೆಗಳನ್ನ ಗುರಿಯಾಗಿಸಿಕೊಂಡು ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಗುರಿಯಾಗಿಸಿಕೊಂಡು ಮಾಡ್ತಾ ಇದ್ದಾರೆ ದಾಳಿಯನ್ನ ಅಂತ. ಪಾಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಹರಿಯಾಣದಲ್ಲೇ ಛಿದ್ರ ಆಗಿದೆ. ಭಾರತ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಉಪಯೋಗಿಸಿಕೊಂಡು ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಉಡಿಸಿ ಮಾಡಿದೆ. ಆ ಪ್ರಯತ್ನವನ್ನು ಕೂಡ ಪಾಕಿಸ್ತಾನ ಭಾರತದ ಮೇಲೆ ಮಾಡೋದಕ್ಕೆ ಹೋಗಿತ್ತು, ಆದರೆ ಅದನ್ನ ಚಿಂದಿ ಚಿತ್ರಾನ್ನ ಮಾಡಿದೆ ಭಾರತೀಯ ಸೇನೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅದನ್ನು ಬಳಸಿಕೊಂಡು ಪಾಕಿಸ್ತಾನ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ನೀವು ನೋಡಿ, ಈ ಹಿಂದೆ ಯುದ್ಧ ಬಾಂಬ್ಗಳನ್ನು ಬಳಸಲಾಗ್ತಾ ಇತ್ತು, ಟ್ಯಾಂಕರ್ಗಳನ್ನು ಗಡಿಗೆ ತೆಗೆದುಕೊಂಡು ಹೋಗ್ತಾ ಇತ್ತು. ಅದಾದ ನಂತರ ಸೈನಿಕರನ್ನು ನಿಯೋಜನೆ ಮಾಡಿ ಗಡಿ ಯುದ್ಧಕ್ಕೂ ಗುಂಡಿನ ಮೊರೆತ ಆಗ್ತಾ ಇತ್ತು. ಈಗೇನೂ ಇಲ್ಲ. ಈಗೇನಿದ್ರೂ ಕೂಡ ಡ್ರೋನ್ಗಳ ವ್ಯವಸ್ಥೆಯಲ್ಲೇ ಯುದ್ಧ. ಅದು ಹಮಾಸ್ ಇಸ್ರೇಲ್ ಆಗಿರ್ಬೋದು, ಭಾರತ ಪಾಕಿಸ್ತಾನ ಆಗಿರ್ಬೋದು, ಜಗತ್ತಿನ ಯಾವುದೇ ದೇಶಗಳ ನಡುವೆ ನಡೆಯುವಂಥ ಯುದ್ಧ ಕೂಡ ಆಗಿರ್ಬೋದು. ಎಲ್ಲವೂ ಕೂಡ ಬಾಂಬ್ಗಳ ಮುಖಾಂತರ, ಸುಸೈಡ್ ಡ್ರೋನ್ಗಳ ಮುಖಾಂತರ, ಆತ್ಮಹತ್ಯಾ ಬಾಂಬ್ಗಳು. ನೀವು ನೋಡಿ, 2019ರಲ್ಲಿ ಪುಲ್ವಾಮಾ ಘಟನೆ ಆಯ್ತಲ್ಲ, ಒಂದಿಷ್ಟು ಲಷ್ಕರ್ ಎ ತೈಬಾ ಮತ್ತು ಜೈಷೆ ಮೊಹಮ್ಮದ್ನ ಉಗ್ರರು ಬಂದಿದ್ರಲ್ಲ, ಅವರು ಆತ್ಮಹತ್ಯಾ ಭಯೋತ್ಪಾದಕರಾಗಿದ್ರು. ಅವರು ತಮ್ಮ ಬಳಿ ಬಾಂಬ್ಗಳನ್ನು ತುಂಬಿಕೊಂಡು ಬಂದು ಹೋಗ್ತಾ ಇರುವಂತಹ ಸೈನಿಕರ ವಾಹನದ ಮೇಲೆ ದಾಳಿ ಮಾಡಿದ್ರು. ಅವರು ಸತ್ರು, ಮಿಲಿಟರಿ ಅವರು ಕೂಡ ಹುತಾತ್ಮರಾದರು ನಮ್ಮ ದೇಶದಲ್ಲಿ. ಇದೀಗ ಆತ್ಮಹತ್ಯಾ ಡ್ರೋನ್ಗಳನ್ನ ಬಳಸಿ ದಾಳಿ ಮಾಡಲಾಗ್ತಾ ಇದೆ. ಆ ದಾಳಿಗೆ ಪಾಕಿಸ್ತಾನ ವಿಲವಿಲ ಅಂತ ಇರೋದು. ನಾವು S-400 ಮುಖಾಂತರ ದಾಳಿ ಮಾಡ್ತಾ ಇದ್ದೀವಿ, ಡ್ರೋನ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಪಾಕಿಸ್ತಾನದವರು ಸೋನ್ಗಾರ್ ಅಂತ ಒಂದು ಡ್ರೋನ್ ಇದೆ, ಸೋನ್ಗಾರ್ ಅಂತ. ಅದನ್ನ ಟರ್ಕಿಯವರು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ, ಸೋನ್ಗಾರ್ ಅಂತ. ಅದನ್ನ ಬಳಸಿಕೊಂಡು ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಒಂದು 300-400 ಏನೋ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ. ನಮ್ಮದು ಹ್ಯಾರೋಪ್ ಅಂತ ನಮ್ಮಲ್ಲಿ ಒಂದಿದೆ, ಅದನ್ನು ನಮಗೆ ಇಸ್ರೇಲ್ ಕೊಟ್ಟಿದೆ ಭಾರತಕ್ಕೆ, ಹ್ಯಾರೋಫ್ ಅಂತ. ಅದಕ್ಕೆ ಕಂಪೇರ್ ಮಾಡಿ ಟರ್ಕಿ ಕೊಟ್ಟಿರುವಂತಹ ಸೋನ್ಗಾರ್ ಅನ್ನು ಬಳಕೆ ಮಾಡ್ತಿದ್ದಾರೆ. ಬಟ್ ನಮ್ಮ ಯುದ್ಧ ಆಯುಧಗಳಿಗೆ ಪಾಕಿಸ್ತಾನದ ಸೋನ್ಗಾರ್ ಏನೂ ಅಲ್ಲ. ಬಿಕಾಸ್ ನಿನ್ನೆ ಸೋನ್ಗಾರ್ನ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಿದ್ದೀವಿ. ಅದರ ಬಗ್ಗೆಯೂ ಕೂಡ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿಯನ್ನ ಕೊಟ್ಟರು. ನೀವು ನೋಡಿ, ನಿನ್ನೆ ಈ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದಾಗ, ಮಿಸೈಲ್ಗಳನ್ನು ಹೊಡೆದು ಉರುಳಿಸಿದಾಗ ಸಹಜವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದರ ಆ ಪುಡಿಗಳೇನು ಬಿದ್ದಿರುತ್ತೆ ಸುಟ್ಟಾದ ನಂತರ ಅವುಗಳನ್ನು ಕಲೆಕ್ಟ್ ಮಾಡ್ತಾರೆ. ಬಿಕಾಸ್ ಅದನ್ನು ತನಿಖೆ ಆಗಬೇಕು. ಅದರ ಜೊತೆಗೆ ಏನಾದರೂ ಅದರಲ್ಲಿದ್ದಂಥ ಪೈಲಟ್ಗಳು ಬದುಕುಳಿದಿದ್ರೆ, ಅವರು ಎಲ್ಲಾದರೂ ಅವತ್ತಿ ಕುಳಿತಿದ್ರೆ ಅವರನ್ನು ಹಿಡಿಯೋ ಪ್ರಯತ್ನಗಳಾಗುತ್ತೆ, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರ್ತಾರೆ. ವಿಚಾರಣೆ ಆಗಬೇಕು ಅಂತ, ವಿಚಾರಣೆ ಮಾಡಬೇಕು ಅಂತ. ಅವುಗಳನ್ನು ಚೆಕ್ ಮಾಡಿದಾಗ ಅದರಲ್ಲಿ ಏನಿರಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಸೋನ್ಗಾರ್ನಲ್ಲಿ ಏನಿರಲಿಲ್ಲ ಅನ್ನೋ ಮಾಹಿತಿ. Causing extensive damage to Pakistan Army. Pak military has been observed to be moving their troops into forward areas, indicating offensive intent to further escalate the situation. Indian Armed Forces remain in a high state of operational readiness. All hostile actions have been effectively countered and responded appropriately. Indian Armed Forces reiterate their commitment to non-escalation, provided it is reciprocated by the Pakistan military. At the end, I would also like to show you a few images of Air Force bases in the Punjab sector and Rajasthan sector, where it is mighty clear that we are debunking the Pakistani claims of destruction.